ಮೊದಲನೇದಾಗಿ ಹೇಳಬೇಕಾದ್ರೆ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ತಪ್ಪು. ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಜ್ಞಾನ ಇಲ್ಲ. ಆದರೆ ಆ್ಯಸ್ ಎ ಆರ್ಟಿಸ್ಟ್ ಅವ್ರು ಬಿಟ್ಟರೆ ಮತ್ತೊಬ್ಬರು ಅಂಥ ಆರ್ಟಿಸ್ಟ್ ಸಿಗೋದು ಕಷ್ಟ. ಇಲ್ಲ, ನಾನು ಪಕ್ಕಾ ಅಭಿಮಾನಿ ಅವ್ರದ್ದು. ಆದರೆ ಕನ್ನಡದ ಬಗ್ಗೆ ತಿಳುವಳಿಕೆ ಇಲ್ಲ. ಯಾವುದೋ ಒಂದು ಎಕ್ಸೈಟ್ ಆಗಿಬಿಟ್ಟು ಮಾತಾಡ್ಬಿಟ್ಟಿದ್ದಾರೆ ಅಷ್ಟೇ. ಅದು ಪ್ಲಸ್ ಅವ್ರದ್ದು ರಾಜಕೀಯದಲ್ಲಿ ಏನೇನೋ ಇರ್ತದೆ ಅಷ್ಟು ಹೇಳಬಲ್ಲೆ. ಸರ್, ಅಂದ್ರೆ ಕನ್ನಡದವ್ರನ್ನೇ ಟಾರ್ಗೆಟ್ ಮಾಡಿ ಈ ರೀತಿ ಮಾತನಾಡ್ತಾರ ಅಂತ. ಯಾಕೆಂದ್ರೆ ಇದು 4ನೇ ಇನ್ಸಿಡೆಂಟ್ ಕರ್ನಾಟಕದಲ್ಲಿ ಆಗ್ತಿರೋದು. ಒಂದು ಸೋನು ನಿಗಮ್ ಅವ್ರದ್ದು ವಿಚಾರ ಆಗಿರ್ಬೋದು, ಬ್ಯಾಂಕ್ ಮ್ಯಾನೇಜರ್ ವಿಚಾರ ಆಗಿರ್ಬೋದು, ಒಂದು ಹೋಟೆಲ್ನಲ್ಲಿ ಕನ್ನಡಿಗರ ಬಗ್ಗೆ ಅವಾಚ್ಯವಾಗಿ ಬರೆದಿರುವಂತಹ ವಿಚಾರ ಆಗಿರ್ಬೋದು. ಇದು 4ನೇ ವಿಚಾರ ಆಗ್ತಿರೋದು. ಯಾಕೆ ಕನ್ನಡಿಗರು ಒಂದು ಸಾಫ್ಟ್ ನೇಚರ್ ಹೊಂದಿದ್ದಾರೆ ಅಂತ ಈ ರೀತಿ ಮಾಡ್ತಾರ, ಹೇಗೆ ಅಂತ? ಅದನ್ನು ಸಾಫ್ಟ್ ನೇಚರು ಅಂತ ಅಂಥದ್ದಲ್ಲ. ಬಟ್ ನಮ್ಮ ಕರ್ನಾಟಕ ನೆಲದಲ್ಲಿ ಎಲ್ಲರೂ ಬದುಕೋಕೆ ಬಿಟ್ಟಿದ್ದೀವಿ ನಾವು ತುಂಬ ಸಾಫ್ಟ್ ಜನ, ಮತ್ತು ಕಲೆಗೆ ತುಂಬ ಪ್ರಾಮುಖ್ಯ ಕೊಡುವಂಥವ್ರು. ಆ ಭಾಷೆ ಯಾವುದಾದ್ರೂ ಆಗಿರಲಿ, ಅವರ ಒಂದು ನಟನೆಗೆ ಅದಕ್ಕೆಲ್ಲ ನಾವು ತುಂಬ ಇಷ್ಟಪಡ್ತೇವೆ. ಆದರೆ ಕನ್ನಡದ ಬಗ್ಗೆ ಅವ್ರಿಗೆ ಜ್ಞಾನ ಇಲ್ಲ, ತಿಳುವಳಿಕೆ ತಿಳಿದು ಮಾತಾಡಬೇಕು. ಅವ್ರು ತಿಳಿಯದೆ ಏನೋ ಸ್ಟೇಜಲ್ಲಿ ನಿಂತು ಅವ್ರು ರಾಜಕೀಯದ ಪರವಾಗೋ ಏನೋ ಮಾತಾಡೋ ಒಂದು ಎಕ್ಸೈಟ್ಮೆಂಟ್ ಇದರಲ್ಲಿ ಅದು ಹೇಳಿರ್ಬೋದು. ಅದು ನಿಜವಾಗ್ಲೂ ತಪ್ಪದು. ಅವ್ರು ಕ್ಷಮೆ ಕೇಳಲೇಬೇಕು. ಅದಕ್ಕೆ ನನಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲ, ಕ್ಷಮಿಸಿ ಅಂತ ಕ್ಷಮೆ ಕೇಳೋದು ತಪ್ಪೇ ಇಲ್ಲ. ಯಾಕಂದರೆ ಅವ್ರನ್ನ ನಾವು ತುಂಬ, ನಾನೇ ಅಂತಲ್ಲ, ನಿಜವಾಗ್ಲೂ ಕಲಾ ರಸಿಕರು ಅವ್ರು ತುಂಬ ಇಷ್ಟಪಡ್ತಾರೆ ಅಂತ. ಡಾಕ್ಟರ್ ರಾಜ್ಕುಮಾರೇ ಅವ್ರನ್ನ ಇಷ್ಟಪಡ್ತಿದ್ರು. ಅವರು ಸಿನಿಮಾ ಅವರು ಅಷ್ಟೇ, ಬೆಂಗಳೂರಿಗೆ ಬಂದಾಗೆಲ್ಲ ರಾಜ್ಕುಮಾರ್ ಮೀಟ್ ಮಾಡೋರು, ಎಲ್ಲ ಮಾಡೋರು ಅವರು. ಆದರೆ ಈ ವಿಚಾರದಲ್ಲಿ ಬಂದಾಗ ಯಾಕೆ ಹಿಂಗೆ ಮಾಡಿದರು? ಇದಕ್ಕೆ ಮೊದಲೇ ಶರತ್ ಕುಮಾರು ಇನ್ನು ಕೆಲವರೆಲ್ಲ ತರಲೆ ಮಾಡಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ. ತಪ್ಪು. ಸರ್, ಅಷ್ಟೇ ಅಲ್ಲದೆ ಇಲ್ಲಿ ಕಮಲ್ ಹಾಸನ್ ಅವರಿಗೆ ನಿಮ್ಮನ್ನು ಒಳಗೊಂಡಂತೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಆದರೆ ಅವ್ರೇನು ಹೇಳ್ತಾರೆ, ಇವತ್ತು ಫಿಲ್ಮ್ ಬ್ಯಾನ್ ಆದ್ರೂ ಪರವಾಗಿಲ್ಲ, ನಾನು ಕ್ಷಮೆ ಕೇಳಲ್ಲ ಅಂತ ಹೇಳ್ತಾರೆ. ಆ ಥರ ಹೇಳಿದಾಗ ನಾವು ಅವ್ರಿಗೆ ತಿಳುವಳಿಕೆ ಇಲ್ಲ. ಈಗ ಅದಕ್ಕೇನು ಮಾಡ್ತೀವಿ ನಾವು? ಅವ್ರ ಪಿಕ್ಚರನ್ನು ಬ್ಯಾನ್ ಮಾಡ್ತೇವೆ, ನೋಡಲ್ಲ, ಇಲ್ಲಿ ನೋಡಲ್ಲ. ಅಷ್ಟೇ ಮಾಡೋಕ್ಕಾಗೋದು. ನಮ್ಮ ಕೈ ಇನ್ನೇನು ಮಾಡೋಕ್ಕಾಗತ್ತೆ? ಬೇರೆ ಹೋರಾಟ ಮಾಡಿದರೆ ಅದು ನಮಗೆ ಬುದ್ಧಿ ತಿಳುವಳಿಕೆ ಇಲ್ಲ ಅಂದಂಗೆ ಆಗ್ಬಿಡುತ್ತೆ. ಇವಾಗ ಅವನಿಗೆ ತಿಳುವಳಿಕೆ ಇಲ್ಲ, ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೊಂಡು ನೀನು ಮಾಡಿರೋ ಸರಿ ಇಲ್ಲ, ಅದ್ರ ಬಗ್ಗೆ ವಿಚಾರ ಮಾಡಿ ನೀನು ತಪ್ಪಿದ್ರೆ ಕ್ಷಮೆ ಕೇಳು. ಇಲ್ಲ ಅಂದರೆ ನಮಗೆ ಗೊತ್ತಿದ್ರೆ ನೀ ಹೇಳು, ಯಾವ ಕಾಲದಲ್ಲಿ ಹುಟ್ಟಿದ್ದು, ತಮಿಳಿಂದ ನಾವು ಕನ್ನಡ ಬಂತ, ಕನ್ನಡದಿಂದ ತಮಿಳು ಬಂತ ಅನ್ನೋದು ಪ್ರೂಫ್ ಕೊಡಿ. ಅದು ಬಿಟ್ಟು ನಾನು ಹೇಳಿದ್ದೆ ಕರೆಕ್ಟು, ನಾನು ಕೇಳಲ್ಲ ಅಂತ ಅಂದರೆ ಕೆಲವೊಂದು ನಾವು ಲದ್ದಿಜೀವಿಗಳಂತೆ, ಬುದ್ಧಿಜೀವಿಗಳನ್ನ ಕೆಲವರಿಗೆ ಲದ್ದಿಜೀವಿಗಳಿದ್ದಾರೆ ಭಾರಿ. ಅವರೆಲ್ಲ ಜ್ಞಾನಪೀಠ ಪ್ರಶಸ್ತಿ ಎಲ್ಲ ಪಡ್ಕೊಬೋದು. ಆದರೆ ಅವರು ಕೆಲವು ವಿಷಯದಲ್ಲ ತುಂಬ ಅವ್ರನ್ನ ನಾವು ಮರ್ಯಾದೆ ಕೊಡ್ತೇವೆ, ಅವ್ರನ್ನ ತುಂಬ ಇಷ್ಟಪಡ್ತೇವೆ. ಆದರೆ ಈ ನಮ್ಮ ನಾಡು ನುಡಿ ವಿಚಾರ ಬಂದಾಗ, ಪ್ಲಸ್ ನಮ್ಮ ಹಿಂದೂಯಿಸಮ್ ಬಂದಾಗ ಅವರೆಲ್ಲ ಉಲ್ಟಾ ಹೊಡೆದಿದ್ದಾರೆ. ಇದರಲ್ಲಿ ಗಿರೀಶ್ ಕಾರ್ನಾಡು, ಅನಂತ್ ಕುಮಾರು, ಯಾರ್ಯಾರು ಜ್ಞಾನ ಪ್ರಶಸ್ತಿ ಎಲ್ಲರೂ ಉಲ್ಟಾನೆ. SL ಭೈರಪ್ಪ ಒಬ್ಬರು ಬಿಟ್ಟು ಅಂದಾಗ ನಮ್ಮ ಮನಸ್ಸಿಗೆ ತುಂಬ ಕಷ್ಟ ಆಗುತ್ತೆ. ನಾವೆಲ್ಲ ಅವ್ರ ಫಾಲೋವರ್ಸೇ, ಎಂಥ ಜ್ಞಾನಿಗಳವರು. ಆದರೆ ಈ ವಿಚಾರದಲ್ಲೆಲ್ಲ ಸರಿ ಇಲ್ಲ. MS ಸತ್ಯೋ ನಾನು ತುಂಬ ನಾವು ಇಷ್ಟಪಡುವಂಥವ್ರು ಅವರೆಲ್ಲ. ಆದರೆ ಕೆಲವು ವಿಚಾರಗಳಲ್ಲಿ ಅವ್ರದ್ದೇ ಒಂದು ವೈಯಕ್ತಿಕ ಇದು. ಹಂಗಂತ ಹೇಳ್ಬಿಟ್ಟು ನಾನು ಹೇಳಿದ್ದು ಸರಿ ಅಂತ ಅಲ್ಲ, ಬಟ್ ಈ ವಿಚಾರದಲ್ಲಿ ಮಾತ್ರ ನಾನು ಕರೆಕ್ಟಾಗೇ ಇದ್ದೇನೆ. ಕನ್ನಡದ ಬಗ್ಗೆ ಅವರು ಅರಿತು ಮಾತಾಡಬೇಕು, ತಿಳ್ಕೊಂಡು ಅದ್ರ ಬಗ್ಗೆ ಅವ್ರಿಗೆ ಇಷ್ಟೇ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ, ಓದೋದ್ರಲ್ಲಿ ಏನಿದೆ ಇಲ್ಲ. ಅಥವಾ ಎಲ್ರಿಗೂ ಎಲ್ಲ ತಿಳಿದಿರಬೇಕು ಅಂತ ಏನೂ ಇಲ್ಲ. ನಮಗೆ ಗೊತ್ತಿದ್ರೆ ನಮಗೆ ತಿಳಿಸ್ಲಿ, ಪ್ರೂಫ್ ಕೊಡಲಿ, ಅಷ್ಟೇ ನಾವು ಕೇಳೋದು. ಸರ್, ಅಂದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಎಲ್ಲ ಹೀರೋಗಳು ಕೂಡ ಒಂದಾದರೆ ಇದನ್ನು ಬಗೆಹರಿಸ್ಬೋದಲ್ವಾ? ಖಂಡಿತ ಆಗತ್ತೆ. ಅವರೆಲ್ಲ ಒಂದಾಗೇ ಇರ್ತಾರೆ, ಇಲ್ಲ ಅಂತಲ್ಲ. ಬಟ್ ಕೆಲವರಿಗೆ ಅವ್ರದ್ದೇ ಆದ ಕೆಲವು ಏನು ಪ್ರಾಬ್ಲಮ್ ಇರ್ತದೋ ಗೊತ್ತಿಲ್ಲ. ಅವ್ರ ಜೊತೇಲಿ ನಮಗೆ ಗೊತ್ತಿಲ್ಲದೆ ಅವರೆಲ್ಲ ಚೆನ್ನಾಗೇ ಇರ್ತಾರೆ. ಜನರ ಮುಂದೆ ಬಂದಾಗ ಮಾತ್ರ ಅವ್ರಿಗೇನು ಗೊತ್ತಿಲ್ಲ ನನಗೆ ಅಂತ ಸೈಡಿಗೆ ಹೋಗ್ತಾರೆ. ತಪ್ಪಲ್ವಾ ಅದು? ಹೇಳ್ಬೇಕು ಅವ್ರಿಗೆ, ಇಷ್ಟು ಆರ್ಟಿಸ್ಟ್ಗಳಿದ್ದಾರೆ, ನಿನಗೆ ಇಷ್ಟು ಫಾಲೋವರ್ಸ್ ಇದ್ದಾರೆ, ಕನ್ನಡದ ಬಗ್ಗೆ ನಿನಗೆ ಅಭಿಮಾನ ಇಲ್ಲ, ನೀವು ವಿಚಾರ ತಿಳ್ಕೊಂಡು ಮಾತಾಡಿ.
ಹೇಳ್ಕೊಳ್ದೆ ಏನೇನೋ ಸ್ಟೇಟ್ಮೆಂಟ್ ಕೊಟ್ಟರೆ ಅವ್ರ ಕ್ಯಾರಿಯರ್ಗೆ ಹಾಳಾಗತ್ತೆ ಅಷ್ಟೆ. ನಮಗೇಂತ ಒಬ್ರು ಹೋದರೆ ಇನ್ನೊಬ್ರು ಹುಡ್ತಾರೆ, ಆರ್ಟಿಸ್ಟ್ಗಳು ಬರ್ತಾನೆ ಇರ್ತಾರೆ. ಆದ್ದರಿಂದ ಅವ್ರನ್ನೇ ನಾವು ಇದನ್ನ ಮಾಡೋದಂತ ತಪ್ಪದು. ಅದು ಅವ್ರು ತಿಳ್ಕೊಂಡು ಅವ್ರು ಮಾಡಿದರೆ ಒಳ್ಳೆಯದು. ಏನೋ ನಮ್ಮ ಕನ್ನಡ ಸಂಘಗಳು ನಾವೆಲ್ಲ ಸೇರಿಕೊಂಡೇ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಅವರು ತಲೆ ಬಾಗಲೇಬೇಕು.